ಸ್ನೇಹಿತರೆ, ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ಕಲಿಕಾ ಹಂತದಲ್ಲಿ ವಿದ್ಯಾರ್ಥಿಗಳನ್ನ ಹೆಚ್ಚಾಗಿ ಕಾಡ್ತಕ್ಕಂತಹ ವಿಷಯಗಳಲ್ಲಿ ಒಂದು ಅಂತ ಹೇಳಿದ್ರೆ ಅದು ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಈ ಮ್ಯಾಥಮೆಟಿಕ್ಸ್ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಒಂದ್ಸರಿ ಸ್ನೇಹನ ಸಂಪಾದಿಸಿದ್ರು ಅಂತ ಹೇಳಿದ್ರೆ ಅಥವಾ ಮ್ಯಾಥಮೆಟಿಕ್ಸ್ ಒಂದಿಗೆ ಕ್ಯೂರಿಯಾಸಿಟಿನ ಬೆಳೆಸ್ಕೊಂಡಿರುವಂತಹ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಮ್ಯಾಥಮೆಟಿಕ್ಸ್ ನ ನಾವು ಬಿಡ್ತೀವಿ ಅಂತ ಹೇಳಿದ್ರು ಕೂಡ ಮ್ಯಾಥಮೆಟಿಕ್ಸ್ ನಮ್ಮನ್ನು ಬಿಡಲ್ಲ. ಸರಳ ಭಾಷೆ ಅಂತಾನೆ ಹೇಳ್ಬಹುದು ಮ್ಯಾಥಮೆಟಿಕ್ಸ್ ನ. ಹಾಗೆ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಅದು ನಮ್ಮ ಹುಟ್ಟಿನಿಂದ ನಮ್ಮ ಜೀವನದ ಉದ್ದಕ್ಕೂ ಜೀವನದ ನಂತರವೂ ಬೇಕಾಗಿರ್ತಕ್ಕಂಥದ್ದೇ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಒಂದಿಗೆ ಕೌತುಕನ ಬೆಳೆಸ್ಕೊಂಡಂತ ಪಕ್ಷದಲ್ಲಿ ಮ್ಯಾಥಮೆಟಿಕ್ಸ್ ಅಭ್ಯಾಸನೂ ಕೂಡ ಸರಳ ಆಗ್ತಾ ಹೋಗುತ್ತೆ, ಕಲಿಕೆನೂ ಕೂಡ ತುಂಬಾ ಸರಳ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಅಥವಾ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಕೌತುಕನ ಮೂಡಿಸೋ ಒಂದು ಸಣ್ಣ ಪ್ರಯತ್ನವಾಗಿ ಮ್ಯಾಜಿಕ್ ಸ್ಕ್ವೇರ್. ಈ ಮ್ಯಾಜಿಕ್ ಸ್ಕ್ವೇರ್ ಅಲ್ಲಿ ನಾವು 1 to 9 ನ್ಯಾಚುರಲ್ ನಂಬರ್ಸ್ ತಗೊಂಡಿದ್ದೀವಿ. ಈ ನ್ಯಾಚುರಲ್ ನಂಬರ್ಸ್ ನ 3x3 ಸ್ಕ್ವೇರ್ಸ್ ಅಲ್ಲಿ ಅಂದ್ರೆ 3 ರೋಸಸ್ ಮತ್ತೆ 3 ಕಾಲಮ್ಸ್ ಅಲ್ಲಿ ಅರೇಂಜ್ ಮಾಡೋಣ. ಅರೇಂಜ್ ಮಾಡಿದ ನಂತರ ಆ ನಂಬರ್ಸ್ ನ ರೋ ವೈಸ್ ಅಥವಾ ಕಾಲಮ್ ವೈಸ್ ಅಥವಾ ಡಯಾಗನಲ್ ವೈಸ್ ಆಡ್ ಮಾಡಿದ್ರು ಕೂಡ ಸೇಮ್ ನಂಬರ್ ಬರೋ ರೀತಿ ಅರೇಂಜ್ ಆಗುತ್ತೆ. ನೋಡಿ, ಈ 1 to 9 ಏನು ನಂಬರ್ಸ್ ಇದೆ ಅದನ್ನ ನಾವು 3 ರೋಸಸ್ ಮತ್ತೆ 3 ಕಾಲಮ್ಸ್ ಅಲ್ಲಿ ಅರೇಂಜ್ ಮಾಡಿದೀವಿ. ಅರೇಂಜ್ ಮಾಡಿದ ನಂತರ ನೋಡಿ, ಫಸ್ಟ್ ರೋ ತಗೊಳ್ಳೋದಾದ್ರೆ 6 + 1 + 8 = 15. ಅದೇ ತರನೇ ಕಾಲಮ್ ವೈಸ್ ತಗೊಂಡ್ರು ಕೂಡ 6 + 7 + 2 = 15. ಹಾಗೆ ಡಯಾಗನಲ್ ಆಗೂ ಕೂಡ 15 ಬಂದಿದೆ. ಹಾಗೆ ಇಲ್ಲೊಂದು ಡಯಾಗನಲ್ ಇದೆ, ಈ ಡಯಾಗನಲ್ ಆಗೂ ಕೂಡ 15 ಬಂದಿದೆ. ಈ ನಂಬರ್ಸ್ ನ ಅರೇಂಜ್ ಮಾಡಲಿಕ್ಕೆ ಒಂದು ಪ್ರೊಸೀಜರ್ ಇದ್ದಂತ ಪಕ್ಷದಲ್ಲಿ ಆ ಪ್ರೊಸೀಜರ್ ನ ನಾವು ಕಲ್ತ್ಕೊಂಡಂತ ಪಕ್ಷದಲ್ಲಿ ಯಾವುದೇ ಕ್ಷಣದಲ್ಲಿ ಕೇಳಿದ್ರು ಕೂಡ ಈ 1 to 9 ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೇರೆ ಮ್ಯಾಜಿಕ್ ಸ್ಕ್ವೇರ್ ನ ಸರಳವಾಗಿ ನಾವು ಕನ್ಸ್ಟ್ರಕ್ಷನ್ ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಮ್ಯಾಜಿಕ್ ಸ್ಕ್ವೇರ್ ಗೆ ಸಂಬಂಧಪಟ್ಟಂತಹ ಒಂದು ಪ್ರೊಸೀಜರ್ ನ ಕಲ್ತ್ಕೊಳ್ತಾ ಹೋಗೋಣ. ಮ್ಯಾಜಿಕ್ ಸ್ಕ್ವೇರ್ 3 × 3 3 × 3. ಈ 3 × 3 ಅಂತ ಹೇಳಿದ್ರೆ 3 × 3 = 9. 3 × 3 = 9 ಅಂತ ಹೇಳಿದ್ರೆ 1 to 9 ನ್ಯಾಚುರಲ್ ನಂಬರ್ಸ್ ಇದೆ. ಈಗ ಪ್ರೊಸೀಜರ್ ಬಗ್ಗೆ ನಾವು ಸ್ವಲ್ಪ ನೋಡ್ತಾ ಹೋಗೋದಾದ್ರೆ ಪ್ರೊಸೀಜರ್ ಫಸ್ಟ್ ಸ್ಟೆಪ್ ಈ ರೀತಿ ತಗೋಣ. ಸ್ಟಾರ್ಟ್ಸ್ ಫ್ರಮ್ ಫಸ್ಟ್ ರೋ ಅಂಡ್ ಮಿಡಲ್ ಕಾಲಮ್ ಅಂಡ್ ಪ್ಲೇಸ್ ದ ಫಸ್ಟ್ ನಂಬರ್. ಅಂದ್ರೆ ಫಸ್ಟ್ ರೋ ದಿಸ್ ಇಸ್ ಫಸ್ಟ್ ರೋ, ಮಿಡಲ್ ಕಾಲಮ್ ದಿಸ್ ಇಸ್ ಮಿಡಲ್ ಕಾಲಮ್. ಫಸ್ಟ್ ನಂಬರ್ ನ ಪ್ಲೇಸ್ ಮಾಡು ಅಂತ ಹೇಳ್ತಾ ಇದೆ. ಹಾಗಾದ್ರೆ ಫಸ್ಟ್ ನಂಬರ್ ಅಂದ್ರೆ 1 ಇದೆಯಲ್ಲ, 1 ಅನ್ನು ರಿಪ್ಲೇಸ್ ಮಾಡಿ. ನೆಕ್ಸ್ಟ್ ನಂಬರ್ 2 ಹಾಕ್ಬೇಕು. 2 ಏನ್ ಪ್ರೊಸೀಜರ್ ಇದೆ ಸೆಕೆಂಡ್ ಸ್ಟೆಪ್ ಅಲ್ಲಿ ನೋಡೋಣ. ಸೆಕೆಂಡ್ ಸ್ಟೆಪ್ ಅಲ್ಲಿ ಯಾವ ತರ ಇದೆ ಅಂತಂದ್ರೆ ಮೂವ್ ಟು previous row and previous column. If we got beyond the boundary, then consider last row or column. ಅगर ನಾವಿಲ್ಲಿ 1 ಇಲ್ಲಿದ್ದೇವೆ, ಪ್ರೀವಿಯಸ್ ರೋ ಹೋಗ್ಬೇಕು. ಪ್ರೀವಿಯಸ್ ರೋ ಇಲ್ದಲೇ ಇರೋದ್ರಿಂದ ಲಾಸ್ಟ್ ರೋ ಬರೋಣ. ಆ ನಂತರ ಪ್ರೀವಿಯಸ್ ಕಾಲಮ್ ಹೋಗ್ಬೇಕು. ಪ್ರೀವಿಯಸ್ ಕಾಲಮ್ ಓಕೆ ಇಲ್ಲಿದೆ. ಮತ್ತೆ ಪ್ರೀವಿಯಸ್ ಕಾಲಮ್ಗೆ ಬಂದ ನಂತರ ಇಫ್ ಇಟ್ ಈಸ್ ಎಂಟಿ, ಹೌದು ದಿಸ್ ಇಸ್ ಎಂಟಿ, ದೆನ್ ಪ್ಲೇಸ್ ದ ನೆಕ್ಸ್ಟ್ ಹೈಯರ್ ನಂಬರ್. ಈಗ 1 ಆಲ್ರೆಡಿ ನಾವು ಪ್ಲೇಸ್ ಮಾಡಾಗಿದೆ. ಹಾಗಾದ್ರೆ ಇದು ಖಾಲಿ ಇರೋದ್ರಿಂದ ನಂಬರ್ 2 ನ ನಾವು ಪ್ಲೇಸ್ ಮಾಡಬೇಕಾಗುತ್ತೆ. ನಂಬರ್ 2 ನ ಪ್ಲೇಸ್. ಹಾಗಾದ್ರೆ ಲೆಟ್ ಅಸ್ ರಿಪೀಟ್ ಸೇಮ್ ಸ್ಟೆಪ್ 2. ಮೂವ್ ಟು ಪ್ರೀವಿಯಸ್ ರೋ ಅಂಡ್ ಪ್ರೀವಿಯಸ್ ಕಾಲಮ್. ಹಾಗಾದ್ರೆ ಪ್ರೀವಿಯಸ್ ರೋ ಪ್ರೀವಿಯಸ್ ಕಾಲಮ್. ಪ್ರೀವಿಯಸ್ ಕಾಲಮ್ ಇಲ್ದಲೇ ಇರೋದ್ರಿಂದ ಲಾಸ್ಟ್ ಕಾಲಮ್ ಬರೋಣ. ನೋಡಿ ಇದು ಲಾಸ್ಟ್ ಕಾಲಮ್. ಆಫ್ ಕೋರ್ಸ್ ಇಟ್ ಇಸ್ ಎಂಟಿ. ಇಫ್ ಬಾಕ್ಸ್ ಇಸ್ ಎಂಟಿ ದೆನ್ ಪ್ಲೇಸ್ ದ ನೆಕ್ಸ್ಟ್ ಹೈಯರ್ ವ್ಯಾಲ್ಯೂ. ಈ ಬಾಕ್ಸ್ ಖಾಲಿ ಇರೋದ್ರಿಂದ 2 ಆದ್ಮೇಲೆ 3 ಹಾಕ್ಬೇಕು. ಹಾಗಾದ್ರೆ 3 ಹಾಕಬೇಕು. ಹಾಗೆ ನೆಕ್ಸ್ಟ್ ಸ್ಟೆಪ್ 2 ನ ರಿಪೀಟ್ ಮಾಡೋಣ. ಮೂವ್ ಟು ಪ್ರೀವಿಯಸ್ ರೋ ಅಂಡ್ ಪ್ರೀವಿಯಸ್ ಕಾಲಮ್. ಪ್ರೀವಿಯಸ್ ರೋ ಪ್ರೀವಿಯಸ್ ಕಾಲಮ್. ಪ್ರೀವಿಯಸ್ ರೋ ಮತ್ತೆ ಪ್ರೀವಿಯಸ್ ಕಾಲಮ್ ಹೋದಾಗ ಆ ಬಾಕ್ಸ್ ಆಲ್ರೆಡಿ ಏನಾಗಿದೆ ಅಂತಂದ್ರೆ ಫಿಲ್ ಆಗಿದೆ. ಹಾಗಾದ್ರೆ ಫಿಲ್ ಆಗಿದ್ರೆ ನೆಕ್ಸ್ಟ್ ಏನ್ ಪ್ರೊಸೀಜರ್ ಅಂತ ಅದು ಸ್ಟೆಪ್ ನಂಬರ್ 3 ನಲ್ಲಿ ನೋಡೋಣ. ಸ್ಟೆಪ್ ನಂಬರ್ 3 ನಲ್ಲಿ ಇಫ್ ಬಾಕ್ಸ್ ಈಸ್ ನಾಟ್ ಎಂಟಿ ದೆನ್ ರಿಟರ್ನ್ ಬ್ಯಾಕ್ ಟು ದ ಪ್ರೀವಿಯಸ್ಲಿ ಪ್ಲೇಸ್ ನಂಬರ್ ಪೊಸಿಷನ್. ನಾವು ಆಲ್ರೆಡಿ ಇಲ್ಲಿ ಹೋಗಿದ್ವಲ್ಲ, ನಾವು ಪ್ರೀವಿಯಸ್ಲಿ ಪ್ಲೇಸ್ ನಂಬರ್ ಯಾವುದು 3, ಅಲ್ಲಿಗೆ ವಾಪಸ್ ಬರೋಣ. ಮೂವ್ ಡೌನ್, ಹಾಗಾದ್ರೆ ಕೆಳಗಡೆ ಮೂವ್ ಡೌನ್, ಪ್ಲೇಸ್ ನೆಕ್ಸ್ಟ್ ಹೈಯರ್ ವ್ಯಾಲ್ಯೂ. ಹಾಗಾದ್ರೆ ಕೆಳಗಡೆಗೆ ಮೂವ್ ಆಗ್ಬಿಟ್ಟು ನೆಕ್ಸ್ಟ್ ನಂಬರ್ ನ ಪ್ಲೇಸ್ ಮಾಡೋಣ. ಹಾಗಾದ್ರೆ 4. 4 ಸ್ಟೆಪ್ ಏನ್ ಹೇಳ್ತಾ ಇದೆ, ರಿಪೀಟ್ 2 and 3 ಸ್ಟೆಪ್ಸ್ ಅಂಟಿಲ್. ಸ್ಟೆಪ್ ನಂಬರ್ 4 ಏನ್ ಹೇಳ್ತಾ ಇದೆ, ರಿಪೀಟ್ ಸ್ಟೆಪ್ 2 and step 3 until squares are filled. ಹಾಗಾದ್ರೆ 2 ಮತ್ತೆ 3 ಸ್ಟೆಪ್ಸ್ ಏನಿದೆಯಲ್ಲ ಅದನ್ನೇ ಫಾಲೋ ಮಾಡ್ತಾರೆ. ಹಾಗಾದ್ರೆ ಒನ್ಸ್ ಅಗೇನ್ ಪ್ರೀವಿಯಸ್ ರೋ ಪ್ರೀವಿಯಸ್ ಕಾಲಮ್ ಇಟ್ ಈಸ್ ಎಂಟಿ. ಹಾಗಾದ್ರೆ 5 ಪ್ಲೇಸ್ ಮಾಡೋಣ. ಪ್ರೀವಿಯಸ್ ರೋ ಪ್ರೀವಿಯಸ್ ಕಾಲಮ್ ಖಾಲಿ ಇದೆ, 6 ಪ್ಲೇಸ್ ಮಾಡೋಣ.
ಪ್ರೀವಿಯಸ್ ರೋ ಇಲ್ದಲೇ ಇರೋದ್ರಿಂದ ಲಾಸ್ಟ್ ರೋ ಬರೋಣ, ಲಾಸ್ಟ್. ಹಾಗಾದ್ರೆ ಪ್ರೀವಿಯಸ್ ಕಾಲಮ್ ಅಂದ್ರೆ ಲಾಸ್ಟ್ ಕಾಲಮ್ ಆಯ್ತು. ಹಾಗಾದ್ರೆ ಇದು ಆಲ್ರೆಡಿ ಏನಾಗಿದೆ, ಫಿಲ್ ಆಗಿದೆ. ಹಾಗಾದ್ರೆ ವಾಪಸ್ಸು ಲಾಸ್ಟ್ ನಂಬರ್ ಎಲ್ಲಿ ಪ್ಲೇಸ್ ಮಾಡಿದ್ವಿ ಅಲ್ಲಿಗೆ ವಾಪಸ್ ಆಗೋದು 6. ಹಾಗಾದ್ರೆ ಡೌನಿಗೆ ಬರ್ಬೇಕಂತ ಹೇಳುತ್ತಲ್ಲ. ಹಾಗಾದ್ರೆ ಸ್ಟೆಪ್ ನಂಬರ್ 3 ಡೌನ್. ಹಾಗಾದ್ರೆ ಡೌನಿಗೆ ಬಂದ್ರೆ ಅಲ್ಲಿಗೆ 6 ಆದ್ಮೇಲೆ 7. ನೆಕ್ಸ್ಟ್ ಸ್ಟೆಪ್ ನಂಬರ್ 2 ಏನಾದ್ರು ಫೇಲ್ ಆದ್ರೆ ಮಾತ್ರ ಸ್ಟೆಪ್ ನಂಬರ್ 3 ಬರ್ಬೇಕಾಗಿರೋದು ನಾವು. ಹಾಗಾದ್ರೆ ಮತ್ತೆ ಸ್ಟೆಪ್ ನಂಬರ್ 2 ಫಾಲೋ ಮಾಡೋಣ. ಪ್ರೀವಿಯಸ್ ಕಾಲಮ್. ಹಾಗಾದ್ರೆ ಇಲ್ಲಿ ನೋಡಿ ಖಾಲಿ ಇದೆ ಇದು. ಹಾಗಾದ್ರೆ ಇಲ್ಲಿಗೆ 8 ಹಾಕ್ಬೇಕು. 8 ಹಾಕಿದ ನಂತರ ಪ್ರೀವಿಯಸ್ ರೋ ಇಲ್ಲಲ್ಲಿ ಇರೋದ್ರಿಂದ ಲಾಸ್ಟ್ ರೋ ಬರೋಣ. ಹಾಗಾದ್ರೆ ಪ್ರೀವಿಯಸ್ ಕಾಲಮ್ ದಿಸ್ ಒನ್. ಹಾಗಾದ್ರೆ ಖಾಲಿ ಇದೆ. ಹಾಗಾದ್ರೆ ಇಲ್ಲಿ 9 ಹಾಕ್ಬೇಕಾಗುತ್ತೆ. 9 ಎಲ್ಲ ಸ್ಕ್ವೇರ್ಸ್ ಫಿಲ್ ಅಪ್ ಆಯ್ತಲ್ಲ. ಹಾಗಾದ್ರೆ ಸ್ಟಾಪ್ ಮಾಡೋಣ, ಆಡ್ ಮಾಡ್ಬಿಟ್ಟು ನೋಡೋಣ. 6 + 1 + 8 = 15. 7 + 5 + 3 = 15. 2 + 9 + 4 = 15. ಅದೇ ತರನೇ ರೋ ಎಲ್ಲ ಕಂಪ್ಲೀಟ್ ಆಯ್ತಲ್ಲ. ಕಾಲಮ್ ನೋಡೋಣ. ಕಾಲಮ್ ವೈಸ್ 6 + 7 + 2 = 15. 1 + 5 + 9 = 15. 8 + 3 + 4 = 15. ಅದೇ ತರನೇ ಡಯಾಗನಲ್ ನಂಬರ್ಸ್ ಇದೆಯಲ್ಲ ಅದನ್ನು ಕೂಡ ಆಡ್ ಮಾಡ್ಬಿಟ್ಟು ನೋಡೋಣ. 4 + 5 + 6 = 15. ಅದೇ ತರನೇ 2 + 5 + 8 = 15. ದಿಸ್ ಈಸ್ ನಥಿಂಗ್ ಬಟ್ ಎ ಮ್ಯಾಜಿಕ್ ಸ್ಕ್ವೇರ್. ಇದು ಇನ್ನೂ ಸರಳವಾಗಿ ಅರ್ಥ ಆಗ್ಬೇಕಂತ ಹೇಳಿದ್ರೆ 5/5 ಸ್ಕ್ವೇರ್ನ ಪ್ರಾಕ್ಟೀಸ್ ಮಾಡಿದಾಗ 3/3 ಇನ್ನೂ ಸ್ವಲ್ಪ ಸರಳ ಆಗ್ಬೋದು. ನೋಡೋಣ. 5/5 ಪ್ರಾಕ್ಟೀಸ್ ಮಾಡೋಣ. ಯಾಕಂದ್ರೆ 5 × 5 ಅಂದ್ರೆ 25. 1 to 25 ನ್ಯಾಚುರಲ್ ನಂಬರ್ಸ್ನ ಪ್ಲೇಸ್ ಮಾಡಬೇಕಾಗತ್ತೆ. ಈ ಪ್ರೊಸೀಜರ್ ಇದೆಯಲ್ಲ ಸೇಮ್ ಪ್ರೊಸೀಜರ್, ಆದ್ರೆ ಅದನ್ನ ನಾವು ಸ್ವಲ್ಪ ರಿಡ್ಯೂಸ್ ಮಾಡ್ಕೊಂಡಿದ್ದೀವಿ. ಸ್ಟೆಪ್ ನಂಬರ್ 1 ಏನ್ ಹೇಳುತ್ತೆ, ಸ್ಟಾರ್ಟ್ ಫ್ರಮ್ ಫಸ್ಟ್ ರೋ ಅಂಡ್ ಮಿಡಲ್ ಕಾಲಮ್ ಅಂಡ್ ಪ್ಲೇಸ್ ದ ಫಸ್ಟ್ ನಂಬರ್. ನೋಡಿ ಇದು ಫಸ್ಟ್ ರೋ. ಇಲ್ಲಿ ಫಸ್ಟ್ ರೋ ನಲ್ಲಿ 5 ಕಾಲಮ್ಸ್ ಇರೋದ್ರಿಂದ ಮಿಡಲ್ ಕಾಲಮ್ ತಗೋಣ. ಮಿಡಲ್ ಕಾಲಮ್ಗೆ ಫಸ್ಟ್ ನಂಬರ್ ಹಾಕ್ಬೇಕಲ್ವಾ. ಫಸ್ಟ್ ನಂಬರ್ ಅಂತಂದ್ರೆ 1. ಹಾಗಾದ್ರೆ 1 ಪ್ಲೇಸ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ಬೇಕಾಗಿರೋದು, ಪ್ರೀವಿಯಸ್ ರೋ ಇಲ್ಲದರಿಂದ ಲಾಸ್ಟ್ ಬರೋಣ. ಪ್ರೀವಿಯಸ್ ಕಾಲಮ್ ಇದು ಖಾಲಿ ಇದ್ರೆ ಫಿಲ್ ಮಾಡೋಣ 2. ಪ್ರೀವಿಯಸ್ ಕಾಲಮ್ ಖಾಲಿ ಇದೆ, ಫಿಲ್ ಮಾಡೋಣ. ಪ್ರೀವಿಯಸ್ ಕಾಲಮ್ ಇಲ್ಲದೆ ಇರೋದ್ರಿಂದ ಲಾಸ್ಟ್ ಕಾಲಮ್ ಬರೋಣ. ಅದೇ ರೋ ನಲ್ಲಿ ಲಾಸ್ಟ್ ಕಾಲಮ್ ಬರೋಣ 4. ಪ್ರೀವಿಯಸ್ ಕಾಲಮ್ ಹಾಗಾದ್ರೆ ಇಲ್ಲಿ 5. ಪ್ರೀವಿಯಸ್ ಕಾಲಮ್ ಇಲ್ಲಿ 6 ಹಾಕ್ಬೇಕಾಗಿತ್ತು, ಆಲ್ರೆಡಿ ಫಿಲ್ ಆಗಿರೋದ್ರಿಂದ ಆ 5ಗೆ ವಾಪಸ್ ಬಂದ್ಬಿಟ್ಟು ಡೌನಿಗೆ ಬರೋಣ. ಡೌನ್ 6. ನೆಕ್ಸ್ಟ್ ಪ್ರೀವಿಯಸ್ ಕಾಲಮ್ 7. ಅಂದ್ರೆ ಸೆಕೆಂಡ್ ಸ್ಟೆಪ್ ಫೇಲ್ ಆದ್ರೆ ಮಾತ್ರ ನಾವು ಥರ್ಡ್ ಸ್ಟೆಪ್ ಬರಬೇಕಾಗಿರೋದು. ನೆಕ್ಸ್ಟ್ ಪ್ರೀವಿಯಸ್ ಕಾಲಮ್ 8. ಪ್ರೀವಿಯಸ್ ರೋ ಅಂದ್ರೆ ಲಾಸ್ಟ್ ರೋ ಆಗೋಯ್ತು. ಅದಕ್ಕೆ ಇಲ್ಲಿಲ್ಲ, ಪ್ರೀವಿಯಸ್ ರೋ ಇಲ್ಲದಲ್ಲೇ ಇರೋದ್ರಿಂದ ನಾವು ಲಾಸ್ಟ್ ರೋ ಬರಬೇಕಾಗುತ್ತೆ. ಲಾಸ್ಟ್ ರೋ ಬಂದಿದ್ದೀವಿ. ಪ್ರೀವಿಯಸ್ ಕಾಲಮ್ ಇಲ್ಲಿ 8 ಆಯ್ತಲ್ಲ, ಹಾಗಾದ್ರೆ ಇಲ್ಲಿ 9. ಪ್ರೀವಿಯಸ್ ಕಾಲಮ್ ಇಲ್ಲ, ಹಾಗಾದ್ರೆ ಲಾಸ್ಟ್ ಕಾಲಮ್ ಬರೋಣ. ಲಾಸ್ಟ್ ಕಾಲಮ್ ಹಾಗಾದ್ರೆ ಇಲ್ಲಿ 10. ಪ್ರೀವಿಯಸ್ ಕಾಲಮ್ ಆಲ್ರೆಡಿ ಬಾಕ್ಸ್ ಫಿಲ್ ಆಗಿರೋದ್ರಿಂದ ಡೌನಿಗೆ ಬರೋಣ. ಹಾಗಾದ್ರೆ 11. ಪ್ರೀವಿಯಸ್ ಕಾಲಮ್ 12. ಪ್ರೀವಿಯಸ್ ಕಾಲಮ್ 13. ಪ್ರೀವಿಯಸ್ ಕಾಲಮ್ 14. ಪ್ರೀವಿಯಸ್ ಕಾಲಮ್ 15. ಪ್ರೀವಿಯಸ್ ರೋ ಇದೆಲ್ಲ ಲಾಸ್ಟ್ ರೋ ಬರೋಣ. ಪ್ರೀವಿಯಸ್ ಕಾಲಮ್ ಕೂಡ ಇದರಲ್ಲಿ ಇರೋದ್ರಿಂದ ಲಾಸ್ಟ್ ಕಾಲಮ್ ಬರೋಣ. ಅಲ್ಲಿ ಬಂದ್ರೆ ಏನಾಗಿದೆ ಅಂತಂದ್ರೆ ಆಲ್ರೆಡಿ ನಂಬರ್ ಫಿಲ್ ಅಪ್ ಆಗಿದೆ. ಹಾಗಾದ್ರೆ ವಾಪಸ್ 15ಗೆ ವಾಪಸ್ ಹೋಗ್ತಾರೆ. 15ಗೆ ಹೋದ್ರೆ ಡೌನಿಗೆ ಬಾ ಅಂತ ಹೇಳುತ್ತೆ ನಮ್ಮ ಪ್ರೊಸೀಜರ್. ಹಾಗಾದ್ರೆ ಸ್ಟೆಪ್ ನಂಬರ್ 2 ಫೇಲ್ ಆಗಿರೋದ್ರಿಂದ ನಾವು ಡೌನಿಗೆ ಬರೋಣ. 15 ಇಂದ ಡೌನಿಗೆ ಬಂದ್ರೆ 16. ನೆಕ್ಸ್ಟ್ ಪ್ರೀವಿಯಸ್ ಕಾಲಮ್. ಹಾಗಾದ್ರೆ ಪ್ರೀವಿಯಸ್ ಕಾಲಮ್ ಇಲ್ದಲೇ ಇರೋದ್ರಿಂದ ಲಾಸ್ಟ್ ಕಾಲಮ್ ಬರೋಣ. 17. ಪ್ರೀವಿಯಸ್ ರೋ ಇಲ್ದಲೇ ಇರೋದ್ರಿಂದ ಲಾಸ್ಟ್ ಬರೋಣ. ಪ್ರೀವಿಯಸ್ ಕಾಲಮ್ 18. ಪ್ರೀವಿಯಸ್ ಕಾಲಮ್ 19. ಪ್ರೀವಿಯಸ್ ಕಾಲಮ್ 20. ಪ್ರೀವಿಯಸ್ ಕಾಲಮ್ ಆಲ್ರೆಡಿ ಫಿಲ್ ಆಗಿರೋದ್ರಿಂದ ಲೆಟ್ ಅಸ್ ರಿಟರ್ನ್ಸ್ ಬ್ಯಾಕ್ ಟು ದ 20 ಡೌನಿಗೆ 21.
previous row, previous column 22. Previous row, previous column. Column ಇಂದಲಿರೋದ್ರಿಂದ ಅದರಲ್ಲಿ ಲಾಸ್ಟ್ ಕಾಲಮ್ ಬರೋಣ 23. Previous row, previous column 24. Previous row ಇಲ್ಲದರಿಂದ ಲಾಸ್ಟ್ ರೋ ಬರೋಣ, ಅದೇ ಕಾಲಮ್ ಅಲ್ಲಿ ಲಾಸ್ಟ್ ರೋ. ನೆಕ್ಸ್ಟ್ previous column 25. ಹಾಗಾದ್ರೆ ಎಲ್ಲ ಬಾಕ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ಆಡ್ ಮಾಡಿ ನೋಡೋದಾದ್ರೆ 15 plus 8 plus 1 plus 24 plus 17 is equal to 65. ಉಳಿದಂತ ಎಲ್ಲ ರೋಸ್ ಕೂಡ 65 65 65 65 ಬರುತ್ತಂತ ನೀವು ಚೆಕ್ ಮಾಡಿ ನೋಡಿ. ಹಾಗೆ ಕಾಲಮ್ ಬರೋದಾದ್ರೆ 9 plus 3 plus 22 plus 16 plus 15 is equal to 65. ಹಾಗೆ 65 65 65 65. ಹಾಗೆ ಡಯಾಗನಲ್ ಆಗಿ ನೋಡೋದಾದ್ರೆ 11 plus 12 plus 13 plus 14 plus 15 is equal to 65. ಹಾಗೆ another diagonal 9 plus 21 plus 13 plus 5 plus 17 is equal to 65. ಹಾಗಾದ್ರೆ 5 cross 5 ಮ್ಯಾಜಿಕ್ ಸ್ಕ್ವೇರ್ ನು ಕೂಡ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ. ಈ 5 cross 5 ಮ್ಯಾಜಿಕ್ ಸ್ಕ್ವೇರ್ ನ ಕನ್ಸ್ಟ್ರಕ್ಷನ್ ಮಾಡಿದ ನಂತರ 3 cross 3 ಎಲ್ಲದೂ ತುಂಬಾ ಸರಳ ಆಗ್ಬಿಡುತ್ತೆ. ನಮಗೆ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನಂತ ಹೇಳಿದ್ರೆ 9ನೇ ಕ್ಲಾಸ್ ಹೋದ ನಂತರ 8ನೇ ಕ್ಲಾಸ್ ಈಸಿ ಆಗುತ್ತೆ. ಹಾಗೇನೆ 10ನೇ ಕ್ಲಾಸ್ಗೆ ಹೋದ್ಮೇಲೆ 9ನೇ ಕ್ಲಾಸ್ ಈಸಿ ಆಗುತ್ತಲ್ಲ, ಹಂಗೇನೆ 5 cross 5 ಮ್ಯಾಜಿಕ್ ಸ್ಕ್ವೇರ್ ನ ಕನ್ಸ್ಟ್ರಕ್ಷನ್ ಮಾಡಿದ ನಂತರ 3 cross 3 ಮ್ಯಾಜಿಕ್ ಸ್ಕ್ವೇರ್ಗೆ ಹೋದ್ರೆ ತುಂಬಾ ಈಸಿ ಆಗಿಬಿಡುತ್ತೆ. ಮತ್ತೆ 3 cross 3 ಮ್ಯಾಜಿಕ್ ಸ್ಕ್ವೇರ್ಗೆ ಮತ್ತೆ ವಾಪಸ್ ಹೋಗೋಣ. 3 cross 3 ಅಂದ್ರೆ 3 3 is 9. ಹಾಗಾದ್ರೆ 1 to 9 ನ್ಯಾಚುರಲ್ ನಂಬರ್ಸ್ ಯಾವ್ಯಾವುದು? 1 2 3 4 and etc. 9. 3 ರೋಸಸ್ 3 ಕಾಲಮ್ಸ್ ತಗೋಬೇಕು. 3 ರೋಸಸ್ 3 ಕಾಲಮ್ಸ್. ನಮ್ಮ ಪ್ರೊಸೀಜರ್ ಏನ್ ಹೇಳುತ್ತೆ? ಫಸ್ಟ್ ನಂಬರ್ನ ಫಸ್ಟ್ ರೋ ಮಿಡಲ್ ಕಾಲಮ್ ಅಂದ್ರೆ ಇಲ್ಲಿ. ನೆಕ್ಸ್ಟ್ ಪ್ರೀವಿಯಸ್ ರೋ ಇಲ್ಲದಿರೋದ್ರಿಂದ ಲಾಸ್ಟ್ ರೋ ಪ್ರೀವಿಯಸ್ ಕಾಲಮ್. ಹಾಗಾದ್ರೆ ಈ ಬಾಕ್ಸ್ ಒಳಗಡೆ 2. ಪ್ರೀವಿಯಸ್ ರೋ ಪ್ರೀವಿಯಸ್ ಕಾಲಮ್ ಇಲ್ಲದಿರೋದ್ರಿಂದ ಲಾಸ್ಟ್ ಕಾಲಮ್ ಅಂದ್ರೆ ಇಲ್ಲಿ 3. ಪ್ರೀವಿಯಸ್ ರೋ ಪ್ರೀವಿಯಸ್ ಕಾಲಮ್ ಆಲ್ರೆಡಿ ಫಿಲ್ ಆಗಿರೋದ್ರಿಂದ ಡೌನಿಗೆ ಬರಬೇಕಾಗುತ್ತೆ 4. ಪ್ರೀವಿಯಸ್ ರೋ ಪ್ರೀವಿಯಸ್ ಕಾಲಮ್ 5. ಪ್ರೀವಿಯಸ್ ರೋ ಪ್ರೀವಿಯಸ್ ಕಾಲಮ್ 6. ಪ್ರೀವಿಯಸ್ ರೋ ಇಲ್ಲದಿರೋದ್ರಿಂದ ಲಾಸ್ಟ್ ರೋ ಬರೋಣ. ಲಾಸ್ಟ್ ರೋ ಪ್ರೀವಿಯಸ್ ಕಾಲಮ್ ಇಲ್ಲದಿರೋದ್ರಿಂದ ಲಾಸ್ಟ್ ಕಾಲಮ್ ಬರಬೇಕಾಗುತ್ತೆ. ಓಕೆ, ಅಲ್ಲಿ ನೋಡಿದ್ರೆ ಆಲ್ರೆಡಿ ಫಿಲ್ ಅಪ್ ಆಗಿರೋದ್ರಿಂದ ನಾವು 6ಗೆ ವಾಪಸ್ ಬರಬೇಕಾಗುತ್ತೆ. ಹಾಗಾದ್ರೆ ಡೌನ್ 7. ಪ್ರೀವಿಯಸ್ ರೋ ಪ್ರೀವಿಯಸ್ ಕಾಲಮ್ 8. ಪ್ರೀವಿಯಸ್ ರೋ ಇಲ್ಲದಿರೋದ್ರಿಂದ ಲಾಸ್ಟ್ ರೋ ಬರಬೇಕಾಗುತ್ತೆ. ಹಾಗೆ ಪ್ರೀವಿಯಸ್ ಕಾಲಮ್ ಹಾಗಾದ್ರೆ 9. ಇಲ್ಲಿಗೆ ಎಲ್ಲಾ ಬಾಕ್ಸ್ ಕೂಡ ಫಿಲ್ ಆಗಿದೆ. ಈಗ 6 plus 1 plus 8 is equal to 15. Remaining row sums are 15 15 each. Column sums are 15 15 15 each. Next diagonal sum is also 15. Another diagonal sum is also 15. This is nothing but a magic square. ಈಗ ಇದು ಏನು ಪ್ರೊಸೀಜರ್ ಇದೆಯಲ್ಲ ಇದನ್ನ 3 cross 3 ಮ್ಯಾಜಿಕ್ ಸ್ಕ್ವೇರ್ ಗೆ ಅಥವಾ 5 cross 5 ಮ್ಯಾಜಿಕ್ ಸ್ಕ್ವೇರ್ ಗೆ ಅಂದ್ರೆ ಆಡ್ ನಂಬರ್ ಮ್ಯಾಜಿಕ್ ಸ್ಕ್ವೇರ್ ಗೆ ಮಾತ್ರ ಈ ಪ್ರೊಸೀಜರ್ ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಬೇರೆ ಮ್ಯಾಜಿಕ್ ಸ್ಕ್ವೇರ್ ನ ಪ್ರಾಕ್ಟೀಸ್ ಮಾಡಿ ಹಾಗೆ ಮ್ಯಾಥಮೆಟಿಕ್ಸ್ ಒಂದಿಗಿನ ಸ್ನೇಹತ್ವ ಹೆಚ್ಚಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು.